ಓಂ ಗಣೇಶ. ಇವತ್ತು ಟಾಪಿಕ್ ಬಂದು ಮೃಗಶಿರ ನಕ್ಷತ್ರ, ಮಿಥುನ್ ರಾಶಿ. ಮೃಗಶಿರ ನಕ್ಷತ್ರದಲ್ಲಿ ಪಾರ್ವತಿ ಹುಟ್ಟಾರೆ. ಅಂದ್ರೆ ನಿಮಗ್ ಬರೋ ಹಸ್ಬೆಂಡ್ ಬಂದು ಶಿವ ತರ ಇರ್ತಾರೆ. ಪಾರ್ವತಿ ಹಸ್ಬೆಂಡ್ ಯಾರು? ಶಿವ. ಸೊ ನೀವು ಮೃಗಶಿರ ನಕ್ಷತ್ರವರು ಕಂಪಲ್ಸರಿ ಆರುದ್ರ ನಕ್ಷತ್ರ ಬಗ್ಗೆ ತಿಳ್ಕೊಳೇಬೇಕು. ಯಾಕಂದ್ರೆ ನಿಮಗ್ ಬರೋ ಹಸ್ಬೆಂಡು ಶಿವನ್ ತರ ಇರ್ತಾರೆ. ನಿಮ್ ಬಗ್ಗೆ ಹೇಳ್ಬೇಕಾ? ನಿಮಗೆ ಸಿಟ್ಟು ಜಾಸ್ತಿ ರೀ. ಎಷ್ಟು ಕೋಪ ಬರುತ್ತಂದ್ರೆ, ದುರ್ಗಾದೇವಿ ಗೊತ್ತಲ್ಲ, ಪಾರ್ವತಿ, ಅವ್ರಿಗೆ ಸುಮ್ಮನೆ ಜಸ್ಟ್ ಏನಾದ್ರು ಒಂದು ಇಷ್ಟು ತಪ್ಪು ಮಾಡೋಕ್ಕಿಲ್ಲ, ಅಷ್ಟು ಕೋಪ ಬರುತ್ತೆ. ನಿಮಗೆ ಅಷ್ಟೊಂದು ಕೋಪ ಇರುತ್ತೆ. ನಿಮ್ಮ ಕಣ್ಣು ನೋಡೋಕ್ಕೆ ಯಾವಾಗಲೂ ರೆಡ್ ಆಗಿರುತ್ತೆ. ಫೇಸ್ ಕೂಡ ಸ್ವಲ್ಪ ಜನಕ್ಕೆ ರೆಡ್ ಆಗಿರುತ್ತೆ. ನಿಮಗೆ ಕೋಪ ಜಾಸ್ತಿ ರೀ. ನಿಮಗೆ ಆವಾಗ ಆವಾಗ ಈ ಮೈ ಕೈ ಬೆನ್ನು ಈ ಬೋನ್ಸು ಇವೆಲ್ಲ ನೋವಾಗುತ್ತಾ ಇರ್ತದೆ. ಯಾಕಂದ್ರೆ ನಿಮ್ಮ ನಕ್ಷತ್ರಾಧಿಪತಿ ಕುಜ. ನಿಮ್ಗೆ ಎಷ್ಟು ಕೋಪ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಪುಷ್ಪ ಸಿನಿಮಾ ಎಲ್ಲರೂ ನೋಡಿರ್ತೀರ. ಪುಷ್ಪ, ಅಲ್ಲು ಅರ್ಜುನ್ದು ಪುಷ್ಪ, ಪುಷ್ಪರಾಜ್ ತಗ್ಗೋದೇ ಇಲ್ಲ ಅಂತಾರಲ್ಲ, ಸೇಮ್ ನೀವು ಕೂಡ ಆ ತರ ಇರ್ತೀರಿ. ಯಾಕಂದ್ರೆ ನಿಮ್ಮ ನಕ್ಷತ್ರ ಅಧಿಪತಿ ಕುಜ. ನಿಮಗೆ ನೀವು ಚಿಕ್ಕ ಮಗು ಹುಟ್ಟದಾನಿಂಗ ನಿಮ್ಗೆ ಇರೋದ್ರಕ 100% ಇಲ್ಲ 200% ನಿಮಗೆ ಇರೋದ್ರಕ ಸ್ವಂತ ಮನೆ ಇರುತ್ತೆ, ಗಾಡಿ ಇರುತ್ತೆ, ಕಾರ್ ಇರುತ್ತೆ, ಆಸ್ತಿ ತೋಟ ಇವೆಲ್ಲ ಇರುತ್ತೆ. ನೀವು ಹುಟ್ಟದಾಗಿ ಇರುತ್ತೆ. ಸಪೋಸ್ ಇಲ್ಲ ನನಗೆ ಈ ತರ ಏನು ಇಲ್ಲ ಅಂದ್ರೆ, ನಿಮಗೆ ಯಾವಾಗ 28 ವಯಸ್ಸು ಬರುತ್ತೋ ಆವಾಗ ನೀವು ಒಂದೊಂದೇ ಗಾಡಿ ತಕೊಳೋದು, ಮನೆ ಕಟ್ಟೋದು, ಕಾರ್ ತಕೊಳೋದು, ನಿಮ್ ಲೈಫಲ್ಲಿ ಏಳ್ಗೆ ಅನ್ನೋದು 28 ವಯಸ್ಸಿಗೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಜನ ಹೇಳ್ತಾ ಇರ್ತಾರೆ ನಿಮ್ ಜಾತಕದಲ್ಲಿ ಕುಜನೇ ಚೆನ್ನಾಗಿಲ್ಲ ಅಂತ. ಯಾಕಂದ್ರೆ ನಕ್ಷತ್ರ ಅಧಿಪತಿ ನಿಮ್ಗೆ ಕುಜ ಅಲ್ವಾ. ತುಂಬಾ ಜನ ಹೇಳ್ತಾರೆ ಕುಜ ಬಂದು ಎಂಟಲ್ಲಿ ಕುತ್ಕೊಂಡ್ಬಿಟ್ಟೆ, ಕುಜ ದೋಷ ಅಂತೆ, ಮದುವೆ ಆಗೋದಿಲ್ಲ ಅಂತೆ, ಇಂಪ್ರೂವ್ಮೆಂಟ್ ಇರೋದಿಲ್ಲ ಅಂತ. ಇವೆಲ್ಲ ಸುಳ್ಳು. ನಿಮ್ಮ ಜಾತಕದಲ್ಲಿ ಏನಾದ್ರು ಕುಜ ಚೆನ್ನಾಗಿಲ್ದಿರ ವಕ್ರಿ ಆಗ್ಬಿಟ್ಟು ಎಂಟಮಲ್ಲಿ ಕುತ್ಕೊಂಡ್ಬಿಟ್ಟೆ, ನಿಮಗೆ 28 ವಯಸ್ಸು ಬರೋವರೆಗೆ ಮೆಚ್ಯೂರಿಟಿ ಅನ್ನೋದು ಅಷ್ಟು ಇರೋದಿಲ್ಲ. ನಿಮಗೆ ಯಾವಾಗ 28 ವಯಸ್ಸು ಬರುತ್ತೋ ಅದುವರೆಗೂ ನಿಮಗೆ ಒಳ್ಳೆ ಕೆಲಸ ಇರೋದಿಲ್ಲ, ಗಾಡಿ ಇರೋದಿಲ್ಲ, ಫ್ರೆಂಡ್ಸು, ನಮ್ ಜೊತೆಗಿರೋರು, ಓದಿರೋರು, ಓದಿದ್ದವರು, ಯೂಸ್ಲೆಸ್ ಫೆಲೋಸ್, ಅವರೆಲ್ಲರೂ ನಮಗಿಂತ ಬೇಗ ಬೇಗ ಸೆಟ್ಲ್ ಆಗ್ತಾ ಇರ್ತಾರೆ. ಬಟ್ ನಾವು ಮಾತ್ರ ನಮ್ಗೆ ಇನ್ನೂ ಕೆಲಸ ಇಲ್ಲ, ಗಾಡಿ ಇಲ್ಲ, ಮನೆ ಇಲ್ಲ ಅಂತ ಥಿಂಕ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಜಾತಕದಲ್ಲಿ ಕುಜ ಬಂದು ವೀಕ್ ಆಗಿರ್ತಾನೆ. ಸೊ ಯಾವಾಗ ಬಂದು ನಮಗೆ 28 ವಯಸ್ಸಾಗುತ್ತೋ, ಯಾವಾಗ 28 ವಯಸ್ಸಾಗುತ್ತೋ ಆವಾಗ ಕುಜ ಆಕ್ಟಿವೇಟ್ ಆಗ್ತಾನೆ. ಆ 28 ವಯಸ್ಸು ಬಂದ ತಕ್ಷಣ ಫಸ್ಟ್ ನಿಮ್ಗೆ ಮೆಚುರಿಟಿ ಬರುತ್ತೆ. ಆಮೇಲೆ ಕೆಲಸ, ಗಾಡಿ, ಮನೆ, ಕಾರು, ಆಸ್ತಿ, ಅಂತಸ್ತು ಇವೆಲ್ಲ ಡೇ ಬೈ ಡೇ ಹೋಗ್ತಾ 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 ನಿಮಗೆ 28 ವಯಸ್ಸು ಆದ್ಮೇಲೆ ಹಂಗೆ 29, 30, 36 ವಯಸ್ಸು, 37 ವಯಸ್ಸು ಬರೋ ಪಾಠಕ ನೀವು ನಿಮ್ಮ ಹೆಸರು ಹೇಳಿದ ತಕ್ಷಣ ಎಲ್ರಿಗೂ ಅಷ್ಟು ಗೊತ್ತಾಗುತ್ತೆ. ನೀವೊಂಥರ ಡ್ರೈವರ್ ಇದ್ದಂಗ್ರಿ. ಈ ಕುದುರೆ ಇರುತ್ತಲ್ಲ, ಹಾರ್ಸ್, ನೀವೊಂಥರ ನಿಮ್ಗೇನಾದ್ರೂ ಗಾಡಿ, ಸ್ಕೂಟಿ, ಕಾರ್ ಕೊಟ್ಟುಬಿಟ್ಟೆ, ನಿಮಗಿಂತ ಬೆಸ್ಟ್ ಡ್ರೈವರು ಯಾರು ಸಿಗೋದಿಲ್ಲ. ಎಲ್ರು ಊರಲ್ಲಿ ಬೈತಾ ಇರ್ತಾರ, ಏನೋ ಅಷ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ತೀಯಾ ಅಂತ. ಯಾಕಂದ್ರೆ ನಿಮ್ಮ ನಕ್ಷತ್ರಾಧಿಪತಿ ಕುಜ ಆ ತರ ಇರ್ತಾರೆ. ನಿಮ್ ಬಾಡಿ ಫುಲ್ಲು ಒಂಥರ ಆಕ್ಷನು, ಅಡ್ವೆಂಚರು. ನಿಮ್ಗೆ ಸ್ವಲ್ಪ ಜನ ಈ ನಕ್ಷತ್ರದಲ್ಲಿ ಹುಟ್ಟಿರೋದು ನಿಮ್ಗೆ ಗೊತ್ತಾಗಿರ್ಬೋದು. ನೀವು ಬಂದು ಇಂಜಿನಿಯರಿಂಗ್ ಆಗಿರ್ತಾರ, ಕನ್ಸ್ಟ್ರಕ್ಷನ್ ಫೀಲ್ಡ್ ಮಾಡ್ತಾ ಇರ್ತೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತೀರಾ, ಪೊಲೀಸ್ ಆಗಿರ್ತಾರ, ಆರ್ಮಿಯಲ್ಲಿ ಇರ್ತೀರಾ, ಏನೇ ಕೆಲಸ ಮಾಡ್ದೇನು ಡ್ರೈವರು. ಅದ್ ಹೆಂಗಂದ್ರೆ, ನೀವು ಯೂನಿಫಾರ್ಮ್ ಜಾಬ್ ಹಾಕಿರ್ತಾರೆ, ನೀವು ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋಗ್ದೇನು ನಿಮಗೆ ಯೂನಿಫಾರ್ಮ್ ಕೊಟ್ಟಿರ್ತಾರೆ. ಯೂನಿಫಾರ್ಮ್ ಇರೋ ಜಾಬೇ ನೀವು 100% ಮಾಡ್ತಾ ಇರ್ತಾರೆ. ಬೈ ಚಾನ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಜನ ಮೀಡಿಯಾದಲ್ಲಿ ಇರ್ತಾರೆ. ಮೀಡಿಯಾ, ಸಿನಿಮಾದಲ್ಲಿ ಈ ಫೋಟೋಗ್ರಫಿ ಮತ್ತೆ ಮ್ಯೂಸಿಕ್ ಡೈರೆಕ್ಟ್ರು, ಸ್ಕ್ರೀನ್ ಬ್ಯಾಕ್, ಫ್ರಂಟ್ ಅಂಡ್ ಬ್ಯಾಕ್ ಎಂಡ್ ಅದ್ರಲ್ಲ, ಸೊ ನೀವು ಸ್ಕ್ರೀನ್ ಬ್ಯಾಕ್ ಬಂದು ಕೆಲಸ ಮಾಡ್ತಾ ಇರ್ತಾರೆ. ತುಂಬಾ ಜನ ಈ ಸಿನಿಮಾದಲ್ಲಿ ಆಕ್ಷನ್, ಕೊರಿಯೋಗ್ರಫಿ ಇದ್ದಂಗೆ ಇರ್ತಾರೆ. ಆಲ್ಮೋಸ್ಟ್ ನಿಮ್ ಲೈಫ್ ಹೆಂಗಿರುತ್ತೆ ಅಂದ್ರೆ, ಒಂದ್ 2 ಸಿನಿಮಾ ಹೇಳ್ತೀನಿ, ಅದ್ರ ಬಗ್ಗೆ ತಿಳ್ಕೊರಿ. ಇದು 50% ಮಾತ್ರ, ಆಯ್ತಾ? 50% ಮಾತ್ರ. ಯಾವ ತರ ಯಾವ್ದಿರುತ್ತೆ, ಆ ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಫಿಲಮ್ ಇದೆ, ಬೆಲ್ ಬಾಟಮ್ ಅಂತ. ನಿಮ್ ಲೈಫ್ ಸೇಮ್ 50% ಆಲ್ಮೋಸ್ಟ್ ಹಂಗೆ ಇರುತ್ತೆ. ನಿಮ್ ಲೈಫ್ ಅಲ್ಲಿ ಬೆಲ್ ಬಾಟಮ್ ಸಿನಿಮಾ ಹಂಗಿದೆ. ಮಿಸ್ಟ್ರಿ, ಪೊಲೀಸು, ಕಲ್ಲ ಪೊಲೀಸು, ಮತ್ತೆ ಈ ಮಿಸ್ಟ್ರಿ, ಟ್ವಿಸ್ಟು, ಸಸ್ಪೆನ್ಸು, ಈ ತರ 50% ನಿಮ್ ಲೈಫ್ ಹೀಗಿರುತ್ತೆ. ಸಪೋಸ್ ಈ ತರ ಇಲ್ಲ ಅಂದ್ರೆ ಇನ್ನೊಂದು ಫಿಲಮ್ ಹೇಳ್ತೀವಿ.
ಇದೊಂದು ದೊಡ್ಡ ಫಿಲಮೇ, ಬಟ್ ನಿಮ್ಮ ಲೈಫಲ್ಲಿ ಇದು 100% ಕನ್ವೆ ಆಗುತ್ತೆ. ಯಾವ ಫಿಲಮ್ ಅಂದ್ರೆ KGF ಚಾಪ್ಟರ್ 1 ಚಾಪ್ಟರ್ 2. ರಾಕಿ ಬಾಯ್ ಬಂದು ಸ್ಟಾರ್ಟಿಂಗ್ ಲೈಫ್ ಸ್ಟ್ರಗಲ್ ಇರುತ್ತೆ. ಆವಾಗ ಅಮ್ಮ ಸೆಂಟಿಮೆಂಟ್ ಇರೋದು, ಮತ್ತೆ ಅಲ್ಲಿ ಆ ಜನರ ಹತ್ರಕ್ಕೆ ಹೋಗೋದು, ಅಂಡರ್ ಗ್ರೌಂಡ್ ಆಗ ಕೆಲಸ ಮಾಡೋದು, ಆರಲ್ಲಿ ಒಬ್ರಾಗಿರೋದು, ಈ ತರ ನಿಮ್ಮ ಲೈಫ್ ಅಷ್ಟೇ 28 ವಯಸ್ಸು ಬರೋವರೆಗೂ ನಿಮ್ಮ ಲೈಫ್ ತುಂಬಾ ಅಪ್ ಅಂಡ್ ಡೌನ್ಸ್ ಇರುತ್ತೆ. ನಿಮಗೆ ಯಾವಾಗ 28 ವಯಸ್ಸು ಬರುತ್ತೋ 28, 29, 30, 36 ಆಗ್ತಾ ಆಗ್ತಾ ನೀವು ಕೂಡ ಒಂದು ಸುಲ್ತಾನ ಆಗ್ತೀರಿ. ಇದು ನಾನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಹೇಳ್ತಾ ಇಲ್ಲ. ಇದು 100% ನಿಮ್ ಜಾತಕದಲ್ಲಿ ಕುಜ ಏನಾದ್ರೂ ವಕ್ರಿಯಾಗಿದ್ದೆ, ಎಂಟಮನಲ್ಲಿದ್ದೆ, ಕುಜ ನಿಮ್ಗೆ ಇಷ್ಟೊಂದು ಪವರ್ ಕೊಡ್ತಾನೆ. ತುಂಬಾ ಜನ ಹೇಳ್ತಾರೆ, ಈ ಮಂಗಳವಾರ ಇವತ್ತು ಮಂಗಳವಾರ, ಇವತ್ತಿನ ದಿವಸ ಏನು ಮಾಡಬಾರ್ದಂತಾರೆ. ಆದ್ರೆ ನಿಮಗೆ ಮಂಗಳವಾರ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮಂಗಲ ಬಂದು ನಿಮಗೆ ಮನೆ ಕೊಡ್ತಾನೆ, ಗಾಡಿ ಕೊಡ್ತಾನೆ. ನೀವೇನಾದ್ರೂ ಹೆಣ್ಮಕ್ಳಾಗಿದ್ದೆ ಹಸ್ಬೆಂಡ್ ಕೊಡ್ತಾನೆ, ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಮತ್ತೆ ಈ ನೀವೇನಾದ್ರೂ ಅಂಗಡಿ ಇಟ್ಟಿರ್ತೀರ ಅನ್ಕೊಳ್ಳಿ. ಎಕ್ಸಾಂಪಲ್, ನೀವೇನಾದ್ರೂ ಸಿಮೆಂಟ್ ಅಂಗಡಿ, ಈ ಕನ್ಸ್ಟ್ರಕ್ಷನ್ ಅಂಗಡಿ, ಇವಾಗ ಮನೆ ಕಟ್ಟಕ್ ಏನೇನ್ ಬೇಕೋ ಇವೆಲ್ಲದಕ್ಕೆ ಸಂಬಂಧಪಟ್ಟಿರೋ ಕೆಲಸ, ಬಿಸ್ನೆಸ್, ಅಂಗಡಿ, ಇದೆಲ್ಲ ಮಾಡ್ತಾ ಇವೆಲ್ಲ ನಿಮ್ಗೆ ಆಲ್ರೆಡಿ ಕುಜ ಕೊಟ್ಟಿರ್ತಾನೆ. ಬಟ್ ನೀವ್ ಅದನ್ನ ಯೂಸ್ ಮಾಡ್ಕೊಬೇಕು. ತುಂಬಾ ಜನ ಒಂದು ತಪ್ಪು ಮಾಡ್ತಾ ಇರ್ತಾರೆ, ಮಂಗಳವಾರ ಇವತ್ತು ಒಳ್ಳೆ ಕೆಲಸ ಮಾಡಬಾರ್ದಂತ. ಅದು ಆತರ ಏನೂ ಇಲ್ಲ. ಎಸ್ಪೆಷಲಿ ಈ ಮೃಗೇಶ ನಕ್ಷತ್ರವರ್ಗ ಮಂಗಳವಾರ ತುಂಬಾ ಇಂಪಾರ್ಟೆಂಟ್. ಮಂಗಳವಾರ ದಿವಸ ನೀವು ಯಾವುದೇ ಕೆಲಸ ಸ್ಟಾರ್ಟ್ ಮಾಡಿದ್ರು ಅದು ನಿಮ್ಗೆ ಒಳ್ಳೇದೇ ಆಗುತ್ತೆ. ಬಟ್ ಜನ ಹೇಳ್ತಾರೆ, ಈ ಹಳ್ಳಿಲಿರೋರು ಅವ್ರಿಗೆ ಅಷ್ಟೊಂದು ಬುದ್ಧಿ ಇರೋದಿಲ್ಲ. ಆವಾಗ ನೀವು ಆ ಕಾಲನಿ ಕೇಳ್ಕೊಂಬಂದ್ರೆ, ಇವತ್ತು ಮಂಗಳವಾರ ಯಾವ ಶುಭ ಕಾರ್ಯ ಮಾಡ್ಬಾರ್ದಂತ. ಮಂಗಳವಾರ ದಿವಸನೇ ಮೇನ್ ಶುಭ ಕಾರ್ಯ ಮಾಡಬೇಕಾಗಿರೋದು. ಅದು ನೀವೇನಾದ್ರೂ ಮೃಗೇಶ ನಕ್ಷತ್ರ ಆಗಿದ್ದೆ, ನೀವು ಕಂಪಲ್ಸರಿ ಮಂಗಳವಾರ ದಿವಸ ಬಟ್ಟೆ ಅಂಗಡಿ ಇಕ್ಬೋದು, ಐರನ್ ಸಂಬಂಧಪಟ್ಟ ಇಕ್ಬೋದು, ಟೈಲರಿಂಗು, ಫೋಟೋಗ್ರಫಿ, ಸ್ಟುಡಿಯೋ, ಮಿಷಿನ್ಸು, ಈ ರೇಷ್ಮೆ ಶಾರಿ ಮಾಡೋದು, ಇದೆಲ್ಲ ಸಂಬಂಧಪಟ್ಟಿದ್ದು, ಈ ಮೆಡಿಕಲ್ಲು, ಪೊಲೀಸ್ ಸ್ಟೇಷನು, ಇದಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ನೀವು ಮಂಗಳವಾರ ಮಾಡ್ಬೋದು. ನಿಮಗೆ ಮಂಗಳವಾರ ತುಂಬಾ ಇಂಪಾರ್ಟೆಂಟು. ನಿಮ್ ಜಾತಕದಲ್ಲಿ ಕುಜನೇ ಚೆನ್ನಾಗಿಲ್ಲ ಅಂದ್ರೆ ನೀವು ಹೋಗ್ಬೇಕಾಗಿರೋ ದೇವಸ್ಥಾನ ಏನ್ ಗೊತ್ತಾ? ತಮಿಳ್ನಾಡಲ್ಲಿ ವೈದೀಶ್ವರನ್ ದೇವಸ್ಥಾನ ಅಂತಿದೆ. ಏನು ಇಲ್ಲ ರೀ, ವೈದೀಶ್ವರನ್ ದೇವಸ್ಥಾನ ಎಲ್ಲಿದೆ ಅಂದ್ರೆ ತಮಿಳ್ನಾಡೆಲ್ಲ ಇದೆ. ಅದ್ರ ಬಗ್ಗೆ ಡೀಟೇಲ್ ಗೊತ್ತಾಗ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ವಿಡಿಯೋಸ್ ಬರುತ್ತೆ. ಹಂಗಿಲ್ಲ ಅಂದ್ರೆ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ ಟ್ರೈನ್ ಎತ್ತಿ ವೈದೀಶ್ವರನ್ ಟಿಕೆಟ್ ಕೊಡಂದ್ರೆ ಕೊಡ್ತಾರೆ. ಮಂಗಳವಾರ ದಿವಸ ಹೋಗಿ ಅಲ್ಲಿ ವೈದೀಶ್ವರನ್ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನ ಹೊರಗಡೆ ಒಂದು ತೊಟ್ಟಿ ಇರುತ್ತೆ. ಅದ್ರಲ್ಲಿ ಸ್ನಾನ ಮಾಡದೆ ನಿಮ್ಗಿರೋ ಕಷ್ಟಗಳು, ನಿಮ್ಗೆ ಏನೇನ್ ಕಷ್ಟ ಐತೆ ಎಲ್ಲಾ ಕಷ್ಟ ಹೋಗ್ಬಿಡುತ್ತೆ. ಅಲ್ಲಿ ಹೋಗಿ ಬಂದ ತಕ್ಷಣ ನಿಮಗೆ ಮದುವೆ ಆಗುತ್ತೆ, ಮನೆ ಕಟ್ತೀರಾ, ಗಾಡಿ ತಕೊಂತೀರಾ, ಕಾರ್ ತಕೊಂತೀರಾ, ನಿಮ್ ಲೈಫಲ್ಲಿ ಇರೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಿಸ್ ಮಾಡ್ದಿರೋ ಒಂದು ವರ್ಷಕ್ಕೆ ಒಂದ್ ಸರಿ ಆದ್ರೂ ವೈದೀಶ್ವರ ದೇವಸ್ಥಾನಕ್ಕೆ ಹೋಗ್ಬರ್ರಿ. ನೀವು ಕಂಪಲ್ಸರಿ ಹಾಕೊಬೇಕಾದ್ರೆ ರುದ್ರಾಕ್ಷ ಹೇಳ್ತೀನಿ. ಇದು ತುಂಬಾ ಜನ ಫಾಲೋ ಮಾಡೋದಿಲ್ಲ. ಬಟ್ ಮೃಗಸೆ ನಕ್ಷತ್ರವರು 100% ಅಲ್ಲ, 1000% ನೀವು ರುದ್ರಾಕ್ಷ ಹಾಕೇಬೇಕು. ಏನ್ ರುದ್ರಾಕ್ಷ ಅಂದ್ರೆ ತ್ರಿಮುಖಿ ರುದ್ರಾಕ್ಷ, 3 ಮುಖಿ ರುದ್ರಾಕ್ಷ. ಸೊ 3 ಫೇಸ್ ರುದ್ರಾಕ್ಷ ಕಂಪಲ್ಸರಿ ನೀವು 3 ಮುಖಿ ರುದ್ರಾಕ್ಷ ಹಾಕೋನೇಬೇಕು. ನಿಮ್ಗೇನಾದ್ರೂ ರುದ್ರಾಕ್ಷ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅಮೆಝಾನ್ ಕಂಪ್ನಿದು ಲಿಂಕ್ ಕೊಟ್ಟಿರ್ತೀನಿ. ತುಂಬಾ ನಿಮ್ಮೂರಲ್ಲಿ ಸಿಗ್ತೆ ನೋಡಿ, ಯಾಕಂದ್ರೆ ತುಂಬಾ ಕಡೆ ಡೂಪ್ಲಿಕೇಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೇನಾದ್ರು ರುದ್ರಾಕ್ಷ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಬಟ್ ಮಿಸ್ ಮಾಡದೆ ನೀವು ರುದ್ರಾಕ್ಷ ಹಾಕೋನೇಬೇಕು. ನಿಮಗೆ ಇಷ್ಟವಾದ ದೇವ್ರು ಯಾವ್ದು ಬರುತ್ತೆ ಅಂದ್ರೆ ಇಬ್ಬರೇ ಬರೋದು. ಒಂದು ಸುಬ್ರಹ್ಮಣ್ಯ ಸ್ವಾಮಿ, ಆಗದೆ ನೀವು ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಹೋಗಿ. ಬಟ್ ಮಿಸ್ ಮಾಡ್ದಿರಾ ವೈರೀಶ್ವರಲ್ಲಿ ಅಲ್ಲಿ ಪೂಜಾ ಅಂಗಾರಕ ದೇವಸ್ಥಾನಕ್ಕೆ ಹೋಗದೆ, ನಿಮ್ಗೆ ತುಂಬಾ ಇಂಪಾರ್ಟೆಂಟು. ಮಿಸ್ ಮಾಡ್ದಿರ ರುದ್ರಾಕ್ಷ ಹಾಕೊಳ್ಳಿ. ನಿಮ್ ಮನೇಲಿ ಯಾವಾಗ್ಲೂ ಕುದುರೆ ಬೊಮ್ಮೆ ಇಟ್ಕೊಳ್ಳಿ. ಕುದುರೆದು ನೀವು ವಾಲ್ ಪಿಕ್ಚರ್ ಆದ್ರೂ ಇಟ್ಕೊಬಹುದು, ಆಯ್ತಾ? ಇದು ಬರುತ್ತಲ್ಲ, ಫೋಟೋ ಬರುತ್ತಲ್ಲ ಗೋಡೆಲ್ ತಗ್ಲಾಕೋದು, ಆ ತರ ಆದ್ರೂ ಇಟ್ಕೊಬಹುದು. ಸಪೋಸ್ ಹಂಗಿಲ್ಲ ಅಂದ್ರೆ ಶೋಕೇಶ್ ಅಲ್ಲಿ ಇರ್ತಾರಲ್ಲ ಕುದುರೆದು, ಅದು ಬಂದು ರೆಡ್ ಕಲರ್ ಕುದುರೆ ಇಟ್ಕೊಬೇಕು. ನಿಮ್ಗೇನಾದ್ರು ಆ ಕುದುರೆಗೆ ಸಂಬಂಧಪಟ್ಟಿರೋ, ಹಾರ್ಸ್ ಸಂಬಂಧಪಟ್ಟಿರೋ ಪಿಕ್ಚರು, ಫೋಟೋ, ಆ ಶೋಕೇಶ್ ಇಕ್ಕಿರೋ ಗಿಫ್ಟ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ನೀವು ಹೋಗಿ ಅದ್ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಬಹುದು.
ಇದು ಇಷ್ಟು. ಇದು ಬಿಟ್ಟು ನೀವು ಡೈಲಿ ಬೇಡಬೇಕಾಗಿರೋ ದೇವ್ರು ಯಾರಪ್ಪ ಅಂದ್ರೆ ಒಂದು ಸುಬ್ರಹ್ಮಣ್ಯ. ಆದಷ್ಟು ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ರೆಡ್ ಕಲರ್ ಬಟ್ಟೆ ಕೊಡಿ. ಆ ರೆಡ್ ಕಲರ್ ಬಟ್ಟೆಯಲ್ಲಿ ಮೆಣಸು ಇಲ್ಲಾಂದ್ರೆ ತೊಗರಿಬೇಳೆ ಇವೆರಡು ಗಂಟೆ ಕಟ್ಬಿಟ್ಟು ದೇವಸ್ಥಾನಕ್ಕೆ ಎತ್ಕೋಗಿ ಮುರುಗನಿಗೆ ಕೊಡ್ತಾ ಇದ್ದೆ ನಿಮ್ಗಿರೋ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂಡ್ ನೀವು ಕಂಪಲ್ಸರಿ ನಿಮ್ಮ ಮದುವೆ ಜೀವನ ಹೆಂಗಿರುತ್ತೆ ಅಂತ ತಿಳ್ಕೊಬೇಕಂದ್ರೆ ನೀವು ಕಂಪಲ್ಸರಿ ಆರುದ್ರ ನಕ್ಷತ್ರ ಬಗ್ಗೆ ತಿಳ್ಕೊನೇಬೇಕು. ಯಾಕಂದ್ರೆ ಪಾರ್ವತಿ ಬಂದು ಮೃಗಶಿರ ನಕ್ಷತ್ರ, ಪಾರ್ವತಿ ಹಸ್ಬೆಂಡ್ ಯಾರು? ಶಿವ ಯಾವ ನಕ್ಷತ್ರ? ಆರುದ್ರ ನಕ್ಷತ್ರ. ಸೊ ನೀವು ಮದುವೆ ಜೀವನ ನಿಮ್ಮ ಫ್ಯಾಮಿಲಿ ಹೆಂಗಿರುತ್ತೆ ಅಂದ್ರೆ ನೀವು ನಾನು ನೆಕ್ಸ್ಟ್ ಹಾಕೋ ಆರುದ್ರ ನಕ್ಷತ್ರ ವಿಡಿಯೋ ನೀವು ಕಂಪಲ್ಸರಿ ನೋಡಲೇಬೇಕು. ಇದು ಜನರಲ್ ಆಗಿರುತ್ತೆ. ಅದೇ ಪರ್ಸನಲ್ ಆಗಿ ನಿಮ್ ಜಾತಕ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಫೋನ್ ಮಾಡಿ ನಿಮ್ ಜಾತಕ ತಿಳ್ಕೊರಿ. ನಿಮ್ಮ ಜಾತಕದಲ್ಲಿ ಕುಜ ಏನಾದ್ರೂ ವೀಕ್ ಆಗಿದ್ದೆ ಖಂಡಿತ ಇವರು ಹೇಳಿದ ಮಾತು ಕೇಳೋದೇ ಇಲ್ಲ. ಇವ್ರು ಸ್ವಲ್ಪ ನೆಗೆಟಿವ್ ಇದ್ರಲ್ಲಿ ಹೋಗ್ತಾರೆ. ಯಾವ ತರ ಅಂದ್ರೆ ಸ್ವಲ್ಪ ಜನ ಹ್ಯಾಕಿಂಗ್ ಮಾಡೋರು, ಈ ಕಳ್ತನ ಮಾಡೋರು, ಮತ್ತೆ ಇಲಿಗಲು, ಈ ಮಾಫಿಯಾ, ಡ್ರಗ್ಸ್, ವೆಪನ್ಸು, ಈ ತರ ಇಲಿಗಲ್ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಕುಜ ಎಂಟಲ್ಲಿ ಇದ್ದೆ ಇದೆಲ್ಲ ಮಾಡ್ತಾರೆ. ಅದೇ ಸ್ವಲ್ಪ ಜನಕ ಕುಜ ಏನಾದ್ರೂ ಎಂಟಲ್ಲಿ ಇದ್ದು ಸ್ಟ್ರಾಂಗ್ ಆಗಿ ಕುತ್ಕೊಂಡ್ಬಿಟ್ಟೆ ಇವ್ರಿಗೆ ಮದುವೆ ಆದ್ಮೇಲೆ ಲೈಫ್ ಇಂಪ್ರೂವ್ ಆಗುತ್ತೆ. ಮದುವೆ ಆಗೋವರೆಗೂ ಇವ್ರ ಲೈಫ್ ಸ್ವಲ್ಪ ತುಂಬಾನೇ ಕಷ್ಟ ಇರುತ್ತೆ. ಇವಾಗ ಯಾರಿಗ ಮದುವೆ ಆಗುತ್ತೋ ಕುಜ ಎಂಟಲ್ಲಿರೋರ್ಗೆ ಮದುವೆ ಆದ ತಕ್ಷಣ ನಿಮಗೆ ಈ ಆಸ್ತಿ, ಈ ಮನೆ, ಕಾರು, ತುಂಬಾ ಜನ ಹೇಳ್ತಾರಲ್ಲ ಊರಲ್ಲಿ ಮದುವೆ ಆದ ತಕ್ಷಣ ಅದೃಷ್ಟ ಬಂತಂತ. ಸೊ ಕುಜ ನಿಮ್ಮ ಜಾತಕದಲ್ಲಿ ಕುಜ ಎಂಟ ಮನೇಲಿದ್ದೆ ಮದುವೆ ಆದ ತಕ್ಷಣ ನಿಮಗೆ ಆಸ್ತಿ ಸಿಗುತ್ತೆ, ಲಾಟ್ರಿ ಸಿಗುತ್ತೆ, ಈ ತರ ಎಲ್ಲ ಸಿಗ್ತಾ ಇರುತ್ತೆ. ಆದಷ್ಟು ನಿಮ್ಮ ಫೋನ್ ವಾಲ್ ಪೇಪರ್ ಅಲ್ಲಿ ಒಂದು ಆಂಜನೇಯಂದು ವಾಲ್ ಪೇಪರ್ ಫೋನ್ ಅಲ್ಲಿ ಇಟ್ಕೊಳ್ಳಿ. ಹಂಗಿಲ್ಲಂದ್ರೆ ಸುಬ್ರಹ್ಮಣ್ಯ ಮುರುಗುಂದು ವಾಲ್ ಪೇಪರ್ ಇಟ್ಕೊಳ್ಳಿ. ನಿಮ್ಮೂರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಹೋಗಿ. ಸಪೋಸ್ ನಿಮ್ಮೂರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಸುಬ್ರಹ್ಮಣ್ಯಂದು ಒಂದು ಫೋಟೋ ಎಸ್ಕೊಂಡ್ಬಂದು ಇಟ್ಕೊಳ್ಳಿ. ನಿಮ್ಮೂರಲ್ಲಿ ಸಿಗುತ್ತೆ ಫೋಟೋ, ಹೋಗಿ ಕೇಳಿ ತಕ್ಕೊಳ್ಳಿ. ಸಪೋಸ್ ನಿಮ್ಮೂರಲ್ಲಿ ಫೋಟೋ ಸಿಗಿಲ್ಲ ಅಂದ್ರೆ ಆನ್ಲೈನ್ ತಕ್ಕೊಂತೀರಂದ್ರೆ ಅದಕ್ಕೂ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಮುರುಗನ್ ಸಂಬಂಧಪಟ್ಟಿರೋ ಫೋಟೋ ನೀವು ಹೋಗಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೊಬಹುದು. ಇದು ಬಿಟ್ಟು ನಿಮಗೆ ನಿಮ್ಮ ಕೂಡ ಹುಟ್ಟಿರೋ ಅಣ್ಣ, ತಮ್ಮ, ಅಕ್ಕ, ತಂಗಿ, ನಿಮ್ಮ ರಿಲೇಟಿವ್ಸ್ ಇವ್ರ ಜೊತೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಯಾಕಂದ್ರೆ ಕುಜ ಬಂದು ಮೂರ ಮನೇಲಿ 4ನೇ ಮನೇಲಿ ಕುತ್ಕೊಂಡಾಗ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇರ್ತಾನೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಮಾತಾಡುವಾಗ ನೋಡಿ ಮಾತಾಡಿ. ಇದು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೆ ಎಲ್ಲ ಸರೋಗುತ್ತೆ. ಓವರ್ ಆಲ್ ನಿಮ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದು ತಮಿಳ್ನಾಡಲ್ಲಿರೋ ವೈದೇಶ್ವರ ದೇವಸ್ಥಾನ ಕಂಪಲ್ಸರಿ ಹೋಗ್ಲೇಬೇಕು. ಕೊರಳಿಗೆ ಕತ್ತಿಗೆ 3 ಮುಖದ ತ್ರಿಮುಖಿ ರುದ್ರಾಕ್ಷ ಹಾಕೋಬೇಕು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ನಿಮ್ ಮನೇಲಿ ಮುರುಗಂದು ಫೋಟೋ ಇಟ್ಕೊಳ್ಳಿ. ಫೋಟೋ ಸಿಕ್ಕಿಲ್ಲನೆ ಲಿಂಕ್ ಕೊಟ್ಟಿದ್ದೀನಿ, ಆನ್ಲೈನ್ ಆರ್ಡರ್ ಮಾಡ್ಕೊಳ್ಳಿ. ಅದು ಮಿಸ್ ಮಾಡ್ದಿರ ನಿಮ್ಮ ಮನೆ ಗೋಡೆಯಲ್ಲಿ, ಅದು ಎತ್ ಕಡೆ ಅಂದ್ರೆ ಸೌತ್ ದಕ್ಷಿಣ ಕಡೆ ಗೋಡೆಯಲ್ಲಿ ಕುದುರೆಗೆ ಸಂಬಂಧಪಟ್ಟಿರೋ ಫೋಟೋ ಇಡಿ. ಇಲ್ಲಾಂದ್ರೆ ಶೋಕೇಸ್ ಅಲ್ಲಿ ರೆಡ್ ಕಲರ್ ಕುದುರೆ ಇಡಿ. ಸೊ ನಿಮ್ ಊರಲ್ಲಿ ನಿಮ್ ಸಿಟಿಯಲ್ಲಿ ಅಂಗಡಿಯಲ್ಲಿ ಸಿಗದೆ ತಕೊಳ್ಳಿ. ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ನೀವು ಹೋಗಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಅಂಡ್ ಆದಷ್ಟು ನಿಮ್ಮ ಕೈಗೆ ಸೂರ್ಯನ ಬೆಡ್ ಇರ್ತಾರಲ್ಲ ಅದ್ರಿಗೆ ಜೆಮ್ ಸ್ಟೋನ್ ಹಾಕೋಣಕ್ ಟ್ರೈ ಮಾಡಿ. ರೆಡ್ ಕೋರಲ್ ಅಂತ ಇರುತ್ತೆ, ಕೆಂಪು ರೆಡ್ ಕೋರಲ್ ಆ ಸ್ಟೋನ್ ಹಾಕೊಂಡ್ರೆ ನಿಮ್ಗಿರೋ ಎಲ್ಲಾ ಪ್ರಾಬ್ಲಮ್ ಸರ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಯಾಕಂದ್ರೆ ನಾನು ಕೂಡ ಮಿಥುನ ರಾಶಿನೇ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೆ ಮಿಸ್ ಮಾಡ್ದಿರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪರ್ಸನಲ್ ಆಗಿ ನಿಮ್ ಜಾತಕ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ ಜಾತಕ ತಿಳ್ಕೊಡಿ. ಓಂ ಗಣೇಶ.